ಆ್ಯಕ್ಚುಲಿ ಹಾಗೆ ಹೇಳಕ್ಕೆ ಹೋದರೆ KRSಗಿಂತ ಮೊದಲು ಕಬಿನಿ ತುಂಬಿತು ಈ ಸರ್ತಿ. ಕಾವೇರಿ ಜಲಾನಯನ ಪ್ರದೇಶದ 4 ಡ್ಯಾಮ್ಗಳಲ್ಲಿ ಯಾವಾಗಲೂ ಕಬಿನಿನೇ ಮೊದಲು ಭರ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಕಬಿನಿಗೆ ಕೂಡ ಈ ಸರ್ತಿ ಮುಖ್ಯಮಂತ್ರಿಗಳು ಇವತ್ತು ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. KRSಗೆ ಬಾಗಿನ ಅರ್ಪಿಸಿದ ನಂತರ HD ಕೋಟೆಯಲ್ಲಿರ್ತಕ್ಕಂಥ ಕಬಿನಿ ಡ್ಯಾಮ್ಗೆ ಮುಖ್ಯಮಂತ್ರಿಗಳು ತೆರಳುತ್ತಾರೆ. 2013-14ರಲ್ಲಿ ಸಿದ್ದರಾಮಯ್ಯನವರು ಬಾಗಿನ ಅರ್ಪಿಸಿದ್ರು ಇಲ್ಲೂ ಕೂಡ. ಈಗ ಮತ್ತೆ 2024 10 ವರ್ಷಗಳ ನಂತರ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಜೊತೆಯಲ್ಲಿ ಸಹಜವಾಗಿ DCM ಮತ್ತು ಸಚಿವರೆಲ್ಲರೂ ಕೂಡ ಬರ್ತಾರೆ ಬಾಗಿನ ಅರ್ಪಿಸೋದಕ್ಕೆ. ಈಗಾಗಲೇ ಕಬಿನಿ ತುಂಬಿ ಅಪಾರ ಪ್ರಮಾಣದ ನೀರನ್ನು ಬಿಟ್ಟು ನಂಜನಗೂಡು ಎಲ್ಲ ಜಲಾವೃತವಾಗಿ ಎಲ್ಲ ಆಗಿದೆ. ಹಾಗಾಗಿ ಒಂದೇ ದಿನ 2 ಡ್ಯಾಮ್ಗಳಿಗೆ ಅವರು ಬಾಗಿನ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ KRS ಮತ್ತು ಕಬಿನಿ ನನ್ನ ಇಬ್ಬರು ಸಹೋದ್ಯೋಗಿಗಳು ರೋಹಿತ್ ಮತ್ತು KP ನಾಗರಾಜ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ರೋಹಿತ್ ಬಳಿ ಹೋಗ್ತೀನಿ. ರೋಹಿತ್, ಒಂದು ಮಾತಿತ್ತು, ಸಿದ್ದರಾಮಯ್ಯನವ್ರು ಬಂದ್ಬಿಟ್ರೆ ಸಾಕು, ಬರಗಾಲ ಬಂದ್ಬಿಡುತ್ತೆ, ಮಳೆ ಆಗಲ್ಲ, ಡ್ಯಾಮ್ಗಳು ತುಂಬಲ್ಲ ಅಂತ. ಬಟ್ ಈ ಎಲ್ಲ ಅಪವಾದಗಳು ಕೂಡ ಈ ಸರ್ತಿ ನಿವಾರಣೆಯಾಗಿದೆ. KRS ತುಂಬಿದೆ. ಹಾಗಾಗಿ ಸಹಜವಾಗಿ ಸರ್ಕಾರಕ್ಕೆ ಒಂದು ರೀತಿ ಖುಷಿ ಬಾಗಿನ ಅರ್ಪಿಸೋದಕ್ಕೆ. ತಯಾರಿಗಳೇನಿದೆ, ತಯಾರಿಗಳು ಯಾವ ರೀತಿ ಆಗಿದೆ, ಸಿದ್ಧತೆ ಹೇಗಿದೆ ಅಂತ? ಖಂಡಿತ ಅರವಿಂದ್, ಹಾಗಂತ ನೋಡಿದ್ರೆ ನಾವು ಪ್ರತಿ ಬಾರಿ ಕೂಡ ಶ್ರಾವಣ ಮಾಸದಲ್ಲಿ ಡ್ಯಾಮ್ ಭರ್ತಿ ಆಗ್ತಿತ್ತು, ಆ ವೇಳೆಯಲ್ಲಿ ಬಾಗಿನವನ್ನು ಅರ್ಪಿಸ್ತಾ ಇದ್ರು. ಆದರೆ ಈ ಬೇರೆ ಬೇಗನೆ ಕೂಡ ಡ್ಯಾಮ್ ಭರ್ತಿ ಆಗಿರುವಂಥದ್ದು. ಸದ್ಯ ಇವತ್ತು ಕಾವೇರಮ್ಮನ ಒಡಲು ಸಂಪೂರ್ಣವಾಗಿ ತುಂಬಿರುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಮ್ಮನಿಗೆ ಬಾಗಿನ ಅರ್ಪಿಸೋ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾನು ಮೊದಲನೇದಾಗಿ ದೃಶ್ಯಗಳನ್ನು ತೋರಿಸ್ತೀನಿ. KRS ಜಲಾಶಯದ ಪ್ರದೇಶ ಹೇಗಿದೆ ಅಂತೇಳಿ ಕೂಡ ಸುತ್ತಲೂ ಕೂಡ ಎಲ್ಲಿ ನೋಡ್ರು ಕೂಡ ನೀರೇ ಗೋಚರವಾಗಿ ಕಾಣ್ತಾ ಇರುವಂಥದ್ದು. 124.80 ಗರಿಷ್ಠ ಮಟ್ಟದ KRS ಡ್ಯಾಮ್ ಇದೀಗ ಸಂಪೂರ್ಣವಾಗಿ ಭರ್ತಿ ಆಗಿರೋದು ನಮ್ಮ ವಿಜುವಲ್ ನಲ್ಲಿ ನೋಡಬಹುದು. ಇನ್ನೊಂದು ಕಡೆ ಬಾಗಿನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ವೈದಿಕರಾದಂತಹ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಾವೇರಮ್ಮನಿಗೆ ಬಾಗಿನ ನೀಡುವ ನಿಟ್ಟಿನಲ್ಲಿ ಮೊರಗಳಲ್ಲಿ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಈ ಮೊರದಲ್ಲಿ ಏನು ಸೀರೆ ಮತ್ತೆ ಹಣ್ಣುಗಳು, ಧಾನ್ಯಗಳು, ಈ ತರ ಒಂದಷ್ಟು ಕೈಕರ್ಯ ಕಾರ್ಯಕ್ರಮದ ಒಂದು ಪೂಜಾ ಕೈಕರ್ಯಗಳನ್ನ ಇಟ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ 30 ಜೊತೆಯನ್ನ ಮಾಡಿರುವಂತದ್ದು. ಈ ಮೊರದಲ್ಲಿ ಅಂದ್ರೆ ಸಿದ್ದರಾಮಯ್ಯನವ್ರ ಜೊತೆ DK ಶಿವಕುಮಾರ್ ಮತ್ತೆ ಇತರ ಸಚಿವರು ಕೂಡ ಬರ್ತಾರೆ. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳೇನು ಬರ್ತಾರೆ ಅವರೆಲ್ಲರೂ ಕೂಡ ಬಾಗಿನ ನೀಡಲಿ ಅಂತೇಳಿ ಕೂಡ 30 ಜೊತೆಯ ಮರಗಳನ್ನು ಮಾಡ್ಕೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮವಾದ ಬಳಿಕವಾಗಿ ಏನು ವೇದಿಕೆ ಕಾರ್ಯಕ್ರಮ ಇದೆ, ಅದಕ್ಕೂ ಮುಂಚೆ ಏನು ಕಾವೇರಮ್ಮನಿಗೆ ವಿಶೇಷವಾದಂತ ಪೂಜೆಯನ್ನು ಕೂಡ ಮಾಡಲಾಗುವಂಥದ್ದು. ಅದಾದ ನಂತರವಾಗಿ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕವಾಗಿ ಅವರು ಕಬಿನಿಗೆ ಹೋಗ್ತಾರೆ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ. KRS ಅಣೆಕಟ್ಟೆಯ ಸಂಪೂರ್ಣವಾಗಿ ಕನ್ನಡಾಂಬೆಯ ಬಾವುಟವನ್ನು ಹಾಕಿ ಶೃಂಗಾರ ಮಾಡಿದ್ದಾರೆ. ಜೊತೆಗೆ ತಳಿರು ತೋರಣಗಳ ಮೂಲಕವಾಗಿ ಈ ಒಂದು ಅಲಂಕೃತವಾಗಿ ಮಾಡಿರುವಂಥದ್ದು. ಅಂದ್ರೆ ಬಾಗಿಣವನ್ನ ಕೊಡುವಂತ ಉದ್ದೇಶ ಏನಂತಂದ್ರೆ, ಏನು ಸಾಮಾನ್ಯವಾಗಿ ನಾವು ಗೌರಿ ಹಬ್ಬದ ಟೈಮ್ನಲ್ಲಿ ಏನು ಮುತ್ತೈದೆಯರಿಗೆ ಮತ್ತೆ ಮನೆಯ ಮಗಳಿಗೆ ಏನು ನಾವು ಬಾಗಿಣವನ್ನು ಕೊಡ್ತೀವಿ, ಅದೇ ಸಂಪ್ರದಾಯದಂತೆ ಕಾವೇರಮ್ಮನಿಗೂ ಕೂಡ ನಾವು ಬಾಗಿಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಇದು ನಡ್ಕೊಂಡ್ ಬಂದಿರುವಂಥದ್ದು. ಇದಲ್ಲದೆ ಕೂಡ ಕಾವೇರಮ್ಮ ಇಷ್ಟು ಮಕ್ಕಳನ್ನ ಸಾಕಿ ಸಲಗ್ತಾ ಇರುವಂಥದ್ದು ತನ್ನ ಜೀವಾಮೃತದ ಮೂಲಕವಾಗಿ. ಆಕೆಗೆ ಕೃತಜ್ಞತೆಯನ್ನು ನೀಡಬೇಕು ಅನ್ನೋ ಸಲುವಾಗಿ ಪ್ರತಿ ವರ್ಷವನ್ನು ಬಾಗಿನ ಸಲ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು 3ನೇ ಬಾರಿಗೆ ಕಾವೇರಮ್ಮನಿಗೆ ಬಾಗಿನವನ್ನು ಸಲ್ಲಿಸುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ರೋಹಿತ್, ನಿಮ್ಮ ಜೊತೆ ಮಾತನಾಡ್ತೀನಿ. KPG ಹತ್ರ ಮಾತನಾಡೋಣ. KP, ಒಂದು ಮಾತಿದೆ, ಕಾವೇರಿ ಕೈ ಕೊಟ್ಟರು ಕಪಿಲೆ ಕೈ ಕೊಡಲ್ಲ ಅಂತ. ಪ್ರತಿ ವರ್ಷ ಕಬಿನಿ ಡ್ಯಾಮ್ ತುಂಬುತ್ತಾನೆ ಇರುತ್ತೆ. KRS ತುಂಬದಿದ್ರೂ ಕೂಡ ಆಲ್ಮೋಸ್ಟ್ ಬಂದೇ ಬರುತ್ತೆ ನೀರು ಕಬಿನಿನಲ್ಲಿ. ಸೊ ಸಹಜವಾಗಿ ಇವತ್ತು ಅಲ್ಲೂ ಕೂಡ ಬಾಗಿನ ಸಮರ್ಪಣೆ ಆಗ್ತಾ ಇದೆ. ಅಲ್ಲಿ ಹೇಗಿದೆ ತಯಾರಿ ಅಂತ KP? ಪ್ರಮುಖವಾಗಿ ಅರವಿಂದ್, ಯಾವಾಗಲೇ ಸಂಕಷ್ಟ ಅಂದರೆ ತಮಿಳುನಾಡಿನ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟ ಶುರುವಾದಂಥ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಮೊದಲ ಆಕ್ಸಿಜನ್ ಲಭ್ಯ ಆಗುವಂಥದ್ದೇ ಕಬಿನಿ ಜಲಾಶಯದಿಂದ. ಯಾಕೆಂದರೆ ಅಲ್ಪ ಪ್ರಮಾಣದ ನೀರಾದರೂ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಬಿಡಲಾಗುತ್ತೆ. ಈಗ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಇಡೀ ರಾಜ್ಯದಲ್ಲೇ ಮೊದಲು ಭರ್ತಿಯಾಗುವಂಥ ಜಲಾಶಯ ಕಬಿನಿ ಜಲಾಶಯ. ಒಟ್ಟು ಇಲ್ಲಿಯವರೆಗೆ ಅದು ಭರ್ತಿಯಾದ ನಂತರದಲ್ಲಿ ಇಲ್ಲಿಯವರೆಗೆ ಒಟ್ಟು 40 TMSಗೂ ಅಧಿಕ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಹರಿದು ಹೋಗಿದೆ. ಆ ಮಟ್ಟಕ್ಕೆ ತಮಿಳುನಾಡಿನ ಸಂಬಂಧಪಟ್ಟಂಥ ವಿವಾದ ಈ ವರ್ಷ ಇನ್ನೂ 1 ವರ್ಷದ ಮಟ್ಟಿಗೆ ಯಾವುದೇ ರೀತಿಯಾದಂಥ ವಿವಾದಗಳಿಗೆ ಸಾಧ್ಯತೆ ಇಲ್ಲ. ಅದರ ಜೊತೆಗೆ ಕಬಿನಿ ಜಲಾಶಯದ ಭಾಗದ ರೈತರಲ್ಲೂ ಕೂಡ ಸಂತೋಷವಾಗಿದೆ. ಸಹಜವಾಗಿಯೇ ಮುಖ್ಯಮಂತ್ರಿಗಳು ಕೂಡ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಂದರೆ KRS ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ ನಂತರದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಕಬಿನಿ ಜಲಾಶಯದಲ್ಲಿ ಬಾಗಿನವನ್ನು ಸಮರ್ಪಣೆ ಮಾಡ್ತಾರೆ. ಅರವಿಂದ್, ಓಕೆ, KP ಮತ್ತು ರೋಹಿತ್ ಇಬ್ರಿಗೂ ಕೂಡ ಧನ್ಯವಾದ. ಸೊ ರೈತರಿಗೆ ಈ ಸರ್ತಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೊಡಿ. ಕಬಿನಿಯಿಂದ ಕಳೆದ ಬಾರಿ ನೀರು ಬಿಟ್ಟಿರಲಿಲ್ಲ, ಜನ ಭತ್ತ ಬೆಳೆಯೋಕ್ಕಾಗದೆ ಅಕ್ಕಿ ಇಲ್ದೇನೆ ಕಷ್ಟಪಟ್ಟಿದ್ರು. ಈ ಸರ್ತಿ ತಮಿಳ್ನಾಡಿಗೆ ಆಲ್ರೆಡಿ 40 TMC ನೀರು ಹೋಗಿದೆ. ರೈತರಿಗೆಲ್ಲ ನೀರು ಕೊಡಿ.